ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ಹೇಳುತ್ತಾ ಇವತ್ತಿನ ಮ್ಯಾಚ್ ಲಕ್ನೋ ವರ್ಸಸ್ ಡೆಲ್ಲಿ. ಓಕೆ, ಡೆಲ್ಲಿ ಕ್ಯಾಪ್ಟನ್ನು ಅಕ್ಷರ್ ಪಟೇಲ್, ಲಕ್ನೋ ಕ್ಯಾಪ್ಟನ್ನು ರಿಷಬ್ ಪಂತ್. ಇಬ್ಬರು ಒಂದೇ ಟೀಮಿಗೆ ಆಡಿದ್ದು ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ಯಾಕಂದ್ರೆ ರಿಷಬ್ ಪಂತ್ ಏನಾರ ಒಂದು ಸ್ವಲ್ಪ ದ್ವಂದ್ವ ಆದಲ್ಲಿ ಇವನು ಅಕ್ಷರ್ ಪಟೇಲ್ ಬಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡ್ತಿದ್ದ, ಇವ್ರಿಗೆ ಕೊಡೋಣ, ಇವ್ರಿಗಿರಲಿ ಅಂತ. ಅವ್ರ ಟೀಮ್ನಾಗ ಇದ್ದಾಗ ಹಿಂಗೆ ಹಾಕ್ಸೋಣ ಅಂತ ಒಂದು ಮಾತುಕತೆ ಇರ್ತತ್ತೆ. ಅವಾಗ ಇವು ನಿಂತರ್ನ ಹಾಕಿಸ್ತಾನ ಅನ್ನೋದು ರಿಷಬ್ ಪಂತಂದು ಮೈಂಡ್ಸೆಟ್ ಒಳಗೆ ಅವ್ನು ಯೋಚನೆ ಮಾಡ್ಬೋದು. ಹೌದಾ? ಯಾಕಂದ್ರೆ ಅವರಿಬ್ಬರು ಒಂದೇ ಟೀಮಿಗೆ ಆಡಿರ್ತಾರೆ, ಹಾಗಾಗಿ ಗೊತ್ತಿರ್ಬೋದು. ಆದರೂ ಇವತ್ತಿನ ಕಾಳಗ ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆ ಎಲ್ ರಾಹುಲ್ಗೆ ಹೋದ್ಸಲ ಏನಾಗೈತಿ ಅನ್ನೋದು ಗೊತ್ತು. ಕೋಲ್ಕತ್ತಾ ಇದು ಲಕ್ನೋ ಅದರ ಮ್ಯಾನೇಜ್ಮೆಂಟ್ನವ್ರು ಏನು ಅಂದಾರ, ಏನು ಬೈದಾರ, ಅದಕ್ಕೆ ಅವನು ಮಿಡ್ಲ್ ಆರ್ಡರ್ನಾಗ ಅವ್ನು ಏನು ಅನ್ನೋದು ಪ್ರೂವ್ ಮಾಡ್ಬೇಕೀಗ. ಅವನು ಅಲ್ಲಿ ಪ್ರೂವ್ ಮಾಡೋದಕ್ಕಿಂತ ಅವನು ಇಂಡಿಯಾಗ 3rd or 4th ಪ್ಲೇಸಿಗೆ ಫಿಟ್ ಆಗ್ಬೇಕಂತ ನನಗೆ ಆಶಿಸ್ತಾನೆ ನಾನು ಅವನಿಗೆ, ಕೆ ಎಲ್ ರಾಹುಲ್ಗೆ. ಅವ್ನ ಕಡಿದ್ದು ಇವತ್ತು ರನ್ ಹರಿದು ಬರಲಿ, ಹಂಗೆ ರಿಷಬ್ ಪಂತನಿದ್ದನೂ ಬರಲಿ, ಎಲ್ಲರ ಕಡಿದ್ದನೂ ಬರಲಿ, ಅದು ಮ್ಯಾಚ್ ಇಂಟ್ರೆಸ್ಟ್ ಆಗಲಿ ಅಂತ ಹೇಳ್ತಾ, ಈಗ ಲಕ್ನೋದವ್ರದ್ದು ಪ್ಲೇಯಿಂಗ್ ಲೆವೆನ್ ನೋಡೋಣ, ಡೆಲ್ಲಿಯವ್ರದ್ದು ಪ್ಲೇಯಿಂಗ್ ಲೆವೆನ್ ನೋಡೋಣ. ಎರಡು ಕಡೆಗೆ ನೋಡ್ಕೊಂಬಂದ್ಬಿಡೋಣ. ಡೆಲ್ಲಿಯರ್ದು ಪ್ಲೇಯಿಂಗ್ ಲೆವೆನ್ ಅಂದರೆ ಪ್ಲೇಯರ್ಸ್ ಹೇಳ್ಕೊಂತ ಹೋಗೋಣ, ಅವ್ರು ಇಷ್ಟಿಷ್ಟಕ್ಕೆ ಇಂತಿಂಥರ ಬರ್ತಾರ ಅನ್ನೋದು ಹೇಳಲ್ಲ, ಸ್ಲಾಟ್ಗಳು ಹೇಳಲ್ಲ, ಪ್ಲೇಯರ್ಸ್ ಹೇಳ್ಕೊಂತ ಹೋಗ್ತೀನಿ. ಡು ಪ್ಲೆಸಿಸ್, ಮೆಗ್ರಾಕ್, ಅಭಿಷೇಕ್ ಪೋರೆಲ್, ಕ್ಲಾಸಿಕಲ್ ಕೆ ಎಲ್ ರಾಹುಲ್, ಆಮೇಲೆ ಡಿಸ್ಟನ್ ಸ್ಟಂಪ್ಸು, ಆಮೇಲೆ ಆಶುತೋಷ್ ಶರ್ಮಾ, ಮಿಚೆಲ್ ಸ್ಟಾರ್ಕು, ಅಕ್ಷರ್ ಪಟೇಲು, ಕುಲ್ದೀಪ್ ಯಾದವ್, ಆಮೇಲೆ ಟಿ ನಟರಾಜನ್ನು, ಮೋಹಿತ್ ಶರ್ಮಾ. ಹೌದಾ? ಬಾಲಿಂಗ್ ಮಾತ್ರ ಚಿಂದಿ. ಸ್ಟಾರ್ಕ್, ಮೋಹಿತ್ ಶರ್ಮಾ, ಟಿ ನಟರಾಜನ್ ಇಬ್ಬರು ಮಿಸ್ಟ್ರಿ ಎಲಿಮೆಂಟ್ರಿ ತರುವಂತಹ ಬಾಲರ್ಸ್. ಒಂದು ಚೈನಾ ಮ್ಯಾನ್ ಬಾಲರ್, ಇನ್ನೊಂದು ನಾರ್ಮಲ್ ಲೆಗ್ ಸ್ಪಿನ್ನರು. ಎಂಥ ಬಾಲಿಂಗ್ ಅಟ್ಯಾಕ್ ರೀ ಇದೀಗ. ಆಲ್ಮೋಸ್ಟ್ ಆಲ್ ಇವತ್ತಿನ ಮ್ಯಾಚ್ಗೆ ಅವ್ರ ಕಡೆಗೆ ಸ್ವಲ್ಪ ಬಾಲಿಂಗ್ ವೀಕ್ ಐತಿ ಅಂತ ನನಗೆ ಅನಿಸ್ತೈತಿ. ಮುಂದಿನ ನೋಡೋಣ ಅಂತೀಗ, ನೆಕ್ಸ್ಟ್ ಹೇಳ್ತಾನೆ ಅಲ್ಲಿಗೆ. ಈಗ ಡೆಲ್ಲಿ ಕಡೆಗೆ ಬ್ಯಾಟಿಂಗ್ ಮಾತ್ರ 7 ಸ್ಲಾಟ್. ಹೌದಾ? 7 ಸ್ಲಾಟ್ ಫಿಕ್ಸ್. ಅಕ್ಷರ್ ಪಟೇಲ್ ತನಕನೂ ಬ್ಯಾಟಿಂಗ್ ಹೆವಿ ಐತಿ. ಹೌದಾ? ಇಪ್ಪಟ್ಟು ಲಕ್ನೋದವ್ರು ನೋಡೋಣ ಬರ್ರಿ. ಲಕ್ನೋದವ್ರ ಕಡೆಗೆ ಕುಲಕರ್ಣಿ ಅಂತ ಒಬ್ಬ ಪ್ಲೇಯರ್ ಬಂದಾನ. ಅವನು ಮಾಕ್ರಮ್, ಆಮೇಲೆ ಮಿಚೆಲ್ ಮಾರ್ಷ್, ಬಧೋನಿ, ಪಂತು, ಪೂರನ್, ಮಿಲ್ಲರು, ಶಾಬಾಜ್ ಅಹ್ಮದ್, ಆಮೇಲೆ ಶಾಬಾಜ್ ಅಹ್ಮದ್ ಆಗತ್ಕಿನ ಶಾರ್ದುಲ್ ಠಾಕೂರ್, ಮೋಹಿತ್ ಶರ್ಮಾ, ಆವಿಷ್ ಖಾನ್ ಆಗೈತಿನ ಇವನು ಯಾರಪ್ಪ, ಆವಿಷ್ ಖಾನ್, ಮಯಾಂಕ್ ಯಾದವ್. ಇವ್ರದ್ದು ಒಳ್ಳೆ ಮಯಾಂಕ್ ಯಾದವ್ ಓಸಲು ಯಾವ ಥರ ಇಂಪ್ಯಾಕ್ಟ್ ಬೀರ್ಯಾನ ಅಂತ ನೋಡ್ಬಿಟ್ಟವಿ. ಅವನದು 140 ಬಾಲಿಂಗ್ ಹಾಕೋದು, ಶಾರ್ಟ್ ಪಿಚ್ ಬಾಲು 145 ಐತಿ. ಹೆವಿ ಸ್ಪೀಡ್ ಬಾಲರ್. ಬ್ಯಾಟ್ಸ್ಮನ್ ಹಿಂಗೆ ನಿಂತ್ಕೊಂಡ್ರೆ ಸಾಕು, ಹಂಗೆ ಬಾಲ್ ಹಂಗೆ ಪಾಸ್. ಹೌದಾ? ಹಾಗಾಗಿ ಇವ್ರ ಕಡೆಗೂ ಬ್ಯಾಟಿಂಗ್ ಡೆಪ್ತ್ ಚೆನ್ನಾಗೈತಿ. ಇವ್ರ ಕಡೆಗೆ ಇವ್ರದ್ದು ಓಪ್ನಿಂಗು ಎಡಮ್ ಮಾಕ್ರಮ್ಮು, ಕುಲಕರ್ಣಿ ಇದನ್ನು ನಾನು ಅಷ್ಟು ಬ್ಯಾಟಿಂಗ್ ನೋಡಿಲ್ಲ. ಕುಲಕರ್ಣಿ. ಹೌದಾ? ನೆಕ್ಸ್ಟ್ ಮಿಚೆಲ್ ಮಾರ್ಷ್, ನೆಕ್ಸ್ಟ್ ಬರ್ತಾರೆ ನಿಕೋಲಸ್ ಪೂರನ್ನು, ಡೇವಿಡ್ ಮಿಲ್ಲರು, ಆಮೇಲೆ ಆಯುಷ್ ಬಧೋನಿ. ಒಳ್ಳೆ ಪ್ಲೇಯರ್ ಆಯುಷ್ ಬಧೋನಿ. ಅವನೇನು ಅನ್ನೋದು ಲಕ್ನೋದೊಳಗೆ ಅಪ್ರೂವ್ ಮಾಡ್ಕೊಂಡಾನ. ಇರಲಿ, ಎಲ್ಲರೂ ಚೆನ್ನಾಗಿ ಆಡ್ರಿ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಇವತ್ತಿಂದು ಫಸ್ಟ್ ಬ್ಯಾಟಿಂಗ್ ಯಾವ್ರೇಜ್ ಸ್ಕೋರು ನನಗೆ ಅನ್ಸೋ ಮಟ್ಟಿಗೆ 170 ಎಬೋ. ಅದು 200 ಬಂದರೂ ಏನಾಗ ಡೌಟ್ ಇಲ್ಲ. ಯಾಕಂದ್ರೆ ಎಲ್ಲರೂ ಏನಾರ ಟಾಸ್ ಸೋತರು ಅಂದ್ರೆ ಅವು 200, 180, 190 ತಪ್ಪಿದ್ರೆ 200 ಹೊಡೆದಿಬೋದು ಈ ಸಲ. ಹೌದಾ? ಇವ್ರು ಲಕ್ನೋದವ್ರದ್ದು ಏನಾರ ಬ್ಯಾಟಿಂಗ್ ತಗೊಂಡ್ರೆ ಅಂದ್ರೆ ನನಗೆ 160 to 170 ಲಾಸ್ಟ್.
ಹೌದಾ. ಈ ಕಡೆ ಬ್ಯಾಟಿಂಗ್ ಲಾಸ್ಟ್ ಡೆಪ್ತ್ ಚೆನ್ನಾಗೈತಿ. ಓಪ್ನಿಂಗ್ ಅಷ್ಟು ಯಾರು ಫಾರ್ಮ್ನಾಗಿಲ್ಲ. ಮಾಕ್ರಮ್ ಒಂದು ರೇಂಜ್ನಾಗ ಅದನ್ನ, ಮಿಚಲ್ ಮಾರ್ಷ್ ಫಾರ್ಮ್ನಾಗಿಲ್ಲ ಸದ್ಯಕ್ಕೆ. ಹಂಗಾಗಿ ನಂದೊಂದು ಅನಿಸಿಕೆ. ಹೌದಾ. ಇವತ್ತಿನ ಮ್ಯಾಚ್ ಯಾರು ಗೆಲ್ಬೋದಪ್ಪ ಅಂದ್ರೆ ಇದು ಒಂದು ಹೇಳ್ಬಿಡ್ತೀನಿ. ಅಲ್ಲಿ ಫಸ್ಟ್ ಬ್ಯಾಟಿಂಗ್ ತಗೊಂಡ್ರು 40% ಚಾನ್ಸ್ ಐತಿ. ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರು 60% ಚಾನ್ಸ್ ಐತಿ. ಓಕೆ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ 60%. ಅದು ಯಾವ್ದಾರ ಟೀಮ್ ಆಗಲಿ. ಲಕ್ನೋದವ್ರು ಆದ್ರೆ ಸೆಕೆಂಡ್ ಬ್ಯಾಟಿಂಗ್ ತಗೊಂಡ್ರಂದ್ರೆ ಅವರು ಬ್ಯಾಟಿಂಗ್ ಫಸ್ಟ್ ಆಡ್ದಾರ DC ಎಷ್ಟು ಹೊಡಿತಾರೆ ಅನ್ನೋದ್ರ ಮ್ಯಾಗ ಡಿಪೆಂಡ್ ಆಗಿರ್ತದೆ. ಒಂದು 190 ಹೊಡೆದ್ರಂದ್ರೆ ಇವ್ರು ಚೇಸ್ ಮಾಡೋದಾಗಲ್ಲ 120 ಬಾಲ್ಸ್ನಾಗ. ಅದ್ರಾಗ ನನಗೆ ಡೆಲ್ಲಿ ಗೆಲ್ತತಿ ಅಂತ ನನಗೆ ಅನಿಸ್ತತಿ. ಎಲ್ಲರೂ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಬಿಡ್ರಿ. ಲೈಕ್ ಅಂತೂ ಮಾಡಿರಿ, ಯಾಕಂದ್ರೆ ನಿಮ್ಮ ಲೈಕ್ ಇದ್ದನ ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ಹೌದಾ. ಶೇರ್ ಮಾಡಿ, ಕಮೆಂಟು ಮಾಡಿರಿ. ಇಷ್ಟ ಇದ್ದರೆ ಮಾಡಿರಿ, ಲೈಕ್ ಆದ್ರೂ ಮಾಡಿರಿ ಅಂತ ಕೇಳಲ್ಲ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಯಿತು ಅಥವಾ ನಂದು ಮಾತಾಡೋ ಸ್ಟೈಲ್ ಇಷ್ಟ ಆಯಿತು ಅಥವಾ ಒಂದು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಅಂದ್ರೆ ಮಾಡಿರಿ, ಇಲ್ಲ ಅನ್ನಂಗಿಲ್ಲ. ನೆಕ್ಸ್ಟ್ ವಿಡಿಯೋದಾಗ ಬರೋಣಂತ. ನಾಳೆ ಮ್ಯಾಚು ಪಂಜಾಬ್ ವರ್ಸಸ್ GT ಗುಜರಾತ್. ಓಕೆ, ಅಲ್ಲಿ ಶ್ರೇಯಸ್ ಅಯ್ಯರು, ಶುಭ್ಮನ್ ಗಿಲ್ ಅಲ್ಲಿ ಕ್ಯಾಪ್ಟನ್ ಅವರು. ನಾಳೆ ನೋಡೋಣಂತ.